ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಭವ್ಯ. ಆ್ಯಕ್ಚುಲಿ ಇವತ್ತು ನಾನು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ಮಾರೇನಹಳ್ಳಿ ಆಂಜನೇಯ ದೇವಸ್ಥಾನ. ಇವತ್ತು ಸಾವಂದುರ್ಗದಲ್ಲಿ ತೇರಿತ್ತು. ಅದು ನಮ್ಮ ಮನೆ ದೇವರು, ಬಟ್ ಹೋಗೋದಕ್ಕಾಗಲಿಲ್ಲ. ಈ ಬಿಸಿಲಲ್ಲಿ ಎಲ್ಲ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಬಂದಿಲ್ಲ. ನಾನು ಮತ್ತು ನನ್ನ ಮಗ ಬಸ್ಸಲ್ಲಿ ಹೋದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವು ಒಂದು ಸರಿ ಬಂದು ಹೋಗಿ. ಅಂದರೆ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಫಸ್ಟೆಲ್ಲ ಹೀಗಿರಲಿಲ್ಲ, ಈಗೆಲ್ಲ ಹೊಸ್ದಾಗಿ ರೋಡ್ ಮಾಡಿದ್ದಾರೆ. ಸೊ ನೋಡಿ, ಇದು ಎಂಟ್ರೆನ್ಸು. ನಡಿಬೇಕು ಮಿನಿಮಮ್ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ನಡಿಲೇಬೇಕಿಲ್ಲಿ. ಈವ್ನಿಂಗ್ 4 o'clock ಹೋದ್ವಿ ನಾವು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಇದು ಅಕ್ಕಪಕ್ಕ ಹೇಗಿದೆ ಅಂತ ತೋರಿಸ್ತಾ ಇದೆ. ಹಾಗೆ ನನ್ನ ಮಗನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಆ್ಯಂಡ್ ಇಷ್ಟು ದಿವಸ ನಾನು ವ್ಲಾಗ್ಸ್ಗಳನ್ನ ಮಾಡಿಲ್ಲ, ಜಸ್ಟ್ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ನಿಮಗೂ ಗೊತ್ತಿರುತ್ತೆ, ಫಸ್ಟ್ ಟೈಮು ವ್ಲಾಗ್ಸ್ ಎಲ್ಲ ಮಾಡಬೇಕಾದ್ರೆ ಹೇಗೆ ಏನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಭಯ ಇರುತ್ತೆ. ಪ್ರತಿಯೊಬ್ಬರು ಹೌಸ್ ವೈಫ್ಗೂ ಭಯ ಇದ್ದೇ ಇರುತ್ತೆ. ನೋಡಿ, ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ಈಗ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ. ಬೇರೆ ದೇವಸ್ಥಾನಗಳಿಗೆಲ್ಲ ಹೋದಂಗೆ ಸಿಕ್ಕಾಪಟ್ಟೆ ಜನ ಅಪ್ಪ, ಹೋಗೋದಕ್ಕಾಗೋದಿಲ್ಲ, ರಶ್ಶು ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ಮದುವೆಗಳು ಕೂಡ ಆಗುತ್ತೆ, ಚೌಟ್ರಿ ಕೂಡ ಇದೆ. ನಾನು ತುಂಬ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಮೊಬೈಲ್ ಇಟ್ಕೊಂಡೆಲ್ಲ ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ನೋಡಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೇ ತಿಪ್ಕೊಂಡಹಳ್ಳಿ ಕೆರೆ ಕೂಡ ಇಲ್ಲೇ ಇರೋದು. ಅದು ಕಾಣಿಸುತ್ತೆ, ಬಟ್ ಅಲ್ಲಿಗೆ ಹೋಗಿಲ್ಲ, ನಾನು ವೀಡಿಯೋಸ್ ಮಾಡಲಿಲ್ಲ. ಇಲ್ಲಿ ಮುಂದೆ ನಿಂತ್ಕೊಂಡ್ರೆ ಕಾಣುತ್ತೆ ಕೆರೆ. ಅದು ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗ. ಆ್ಯಕ್ಚುಲಿ ತರಲೆ ಆಗಿದ್ದಾನೆ ಅವನು. ನೋಡಿ, ಹೋಗ್ತಾ ಇದ್ದೀವಿ. ಜನ ಎಲ್ಲ ಇದಿರಲ್ಲ, ರಶ್ ಇರಲ್ಲ, ಆರಾಮ್ಸೆ ಪೂಜೆ ಮಾಡಿಸ್ಕೊಬೋದು. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತಿದ್ದು ಥರ ಮನಸ್ಸಿಗೆಲ್ಲ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಯಾವಾಗಲೂ ಹೋಗೋಣ ಅಂತ ಅನಿಸ್ತಾ ಇರತ್ತೆ ಅಲ್ಲಿಗೆ ಹೋದರೆ. ನೋಡಿ, ಒಳಗಡೆ ಹೋದ್ವಿ, ಯಾರೂ ಇರಲಿಲ್ಲ. ಆ್ಯಕ್ಚುಲಿ ಆಮೇಲೆ ತುಂಬ ಜನ ಬಂದರು. ಒಬ್ಬರೋದ್ರು ಪೂಜೆ ಮಾಡೇ ಮಾಡ್ತಾರೆ, ಅಲ್ಲೇ ಇರ್ತಾರೆ. ಹೇಗೆ ಮಾತಾಡಬೇಕು ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಸಾರಿ, ಏನೂ ಅಂದ್ಕೊಬೇಡಿ. ಬಟ್ ಏನೇ ತಪ್ಪಿದ್ರು ಕಮೆಂಟ್ ಮಾಡಿ. ಅಷ್ಟು ವ್ಲಾಗ್ಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಬಟ್ ಆಗ ಮದುವೆಗಿನ್ನ ಮುಂಚೆ ಈಗೆಲ್ಲ ಮಾಡಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಏನೋ ಒಂದು ಹೋಪ್ಸ್ ಇಟ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ನ ಮಾಡೋದಕ್ಕೆ ನಮಗೂ ಮನಸ್ಸು ಬರುತ್ತೆ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ, ಅಲ್ಲೇ ಶನಿ ಮಹಾತ್ಮ ಅವ್ರ ದೇವ್ರದ್ದು ಫೋಟೋ ಇದೆ. ಆ್ಯಂಡ್ ರಾಮ ಲಕ್ಷ್ಮಣ ಸೀತೆ ಅವ್ರದ್ದು ಫೋಟೋ ಎಲ್ಲ ಇದಿದೆ. ಹೇಗೆ ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ, ಬಟ್ ಇಲ್ಲಿ ದೇವ್ರ ಆಶೀರ್ವಾದ ಅಂತ ತಗೊಳ್ಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಂದ್ಸರಿ ವಿಸಿಟ್ ಕೊಡಿ ಅಲ್ಲಿಗೆ. ಇದು ಮಾಗಡಿ ರೋಡಲ್ಲಿ ಬರುತ್ತೆ, ಪ್ರಸನ್ನ ಆಂಜನೇಯ ಮಾರೇನಹಳ್ಳಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ನೋಡಿ, ಅಷ್ಟು ವೀಡಿಯೋಸ್ ಕ್ಲಿಯರಾಗಿ ಬರಲಿಲ್ಲ, ಬಿಕಾಸ್ ನನ್ನ ಮಗ ಅಲ್ಲೆಲ್ಲ ಓಡಾಡ್ತಾ ಇದ್ದ, ದೇವ್ರುಗಳನ್ನೆಲ್ಲ ಮುಟ್ಟೋದಕ್ಕೆ ಹೋಗ್ತಾ ಇದ್ದ. ಸೊ ಅದಕ್ಕೋಸ್ಕರ ಅಷ್ಟು ವೀಡಿಯೋಸ್ ನಾನು ಮಾಡೋದಕ್ಕೆಲ್ಲ ಹೋಗಲಿಲ್ಲ. ನೋಡಿ, ಇದು ಮುಂದೆಯಿಂದ ಈ ಥರ ಕಾಣುತ್ತೆ ಎಂಟ್ರೆನ್ಸಿಂದ. ದೇವಸ್ಥಾನ ಈ ಹೊರಗಡೆಯಿಂದ ಈ ಥರ ಕಾಣುತ್ತೆ.
ಇಲ್ಲಿ ನಿಂತ್ಕೊಂಡ್ರೆ ತಿಪ್ಕೊಂಡ್ನಳ್ಳಿ ಕೆರೆ ಕಾಣುತ್ತೆ ಅದು. ಬಟ್ ಅಲ್ಲಿಗೆಲ್ಲ ಹೋಗಲಿಲ್ಲ. ಇಲ್ಲೇ ನನ್ನ ಮಗನ ಅಲ್ಲೆಲ್ಲ ಆಟ ಆಡಿಸ್ಕೊಂಡು ಹಾಗೆ ಮನೆಗೆ ಹೊರಟ್ಬಿಟ್ವಿ ನಾವು. ಒಂದು ಸರಿ ವಿಸಿಟ್ ಕೊಡಿ.